ಇವತ್ತು ನಾವು ಪುಂಡಿ ಪಲ್ಯ ಮಾಡ್ತೀವಿ. ಅದಕ್ಕೆ ಪುಂಡಿ ಸೊಪ್ಪು ಬಿಡಿಸಿಟ್ಟು ತೊಳೆದಿದ್ದಾರೆ ನಮ್ಮ ಅಜ್ಜಿ. ಮತ್ತು ಇದು ಬೆಳ್ಳುಳ್ಳಿ ಇಷ್ಟು ಬೇಕಾಗುತ್ತೆ ನಮಗೆ, ಬಿಡಿಸಿಟ್ಟಿದ್ದಾರೆ. ಮತ್ತು ಇಷ್ಟು ಹಸಿಮೆಣಸಿನ್ಕಾಯಿ ಬೇಕಾಗುತ್ತೆ. ಇದು ಪುಂಡಿ ಪಲ್ಯ. ಈಗ ನೀರು ಹಾಕಿದ್ದೀರಾ ಇದಕ್ಕೆ? ನೀರು ಬಸ್ಬಿಡ್ತೀವಿ. ಇದರಲ್ಲಿ ನೀರು ಹಾಕ್ಬಿಟ್ಟು ಬೇಯಿಸ್ಬೇಕು. ಮತ್ತು ಆ ನೀರನ್ನ ಬಸ್ಬಿಡ್ತೀವಿ. ಆ ನೀರನ್ನ ಯಾಕೆ ಬಸಿತೀವಿ ಅಂದರೆ ಹುಳಿ ಜಾಸ್ತಿ ಇರುತ್ತೆ, ಅದಕ್ಕೆ ಆ ಹುಳಿ ತೆಗಿಬೇಕು. ಅಜ್ಜಿ ಸ್ವಲ್ಪ ನೀರು ತಿರುಗಿಸ್ಬಿಟ್ಟು ಕಡಲೆಬೇಳೆ ತೋರಿಸ್ತೀರಾ? ನೋಡಿ, ನಾವು 1 ಹಿಡಿ ಕಡಲೆಬೇಳೆ ಮತ್ತು 2 ಹಿಡಿ ಅಕ್ಕಿ ತರಿ ಹಾಕಿದ್ದೀವಿ. ಬೇಕಂದರೆ ಇನ್ನೇನು ಹಾಕ್ಬೋದು? ಜೋಳದ ನುಚ್ಚು. ಜೋಳದ ನುಚ್ಚು ಹಾಕ್ಬೋದು. ಅಕ್ಕಿ ತರಿ ಇಲ್ಲ ಅಂದರೆ ಜೋಳದ ನುಚ್ಚಿದ್ರೆ ಅದು ಹಾಕ್ಬೋದು. ಇದು ಅಕ್ಕಿ ತರಿ ಮತ್ತು ಆ ಕಡಲೆಬೇಳೆನ ಗ್ಯಾಸ್ ಮೇಲೆ ಇಟ್ಟಿದ್ದೀವಿ. ಸ್ವಲ್ಪ ಬೇಯಿಸ್ಕೊಬೇಕು ಇದೆರಡು. ನೋಡಿ, ಇದು ಪುಂಡಿ ಸೊಪ್ಪು ನೀರೇನಿತ್ತು ಅದನ್ನ ಬಗ್ಸಿದ್ದೀವಿ. ಇದು 5 ನಿಮಿಷ ಅಲ್ಲಿ ಈ ಥರ ಆಗಿದೆ. ಈಗ ಹುಳಿ ಕಡಿಮೆ ಆಗಿರುತ್ತೆ. ಇದು ಅಕ್ಕಿ ತರಿ ಮತ್ತು ಕಡಲೆಬೇಳೆ ಬೆಂದಿದೆ. ಈ ಥರ ಆಗುತ್ತೆ. ಈ ಥರ ಮಸಿಬೇಕು ಇದನ್ನು. ನಾವು ಅಕ್ಕಿ ತರಿ ಮತ್ತು ಕಡಲೆಬೇಳೆನ ಬಗ್ಗಿಸ್ತಾ ಇದ್ದೀವಿ. ಈಗ ಇದೆರಡು ಚೆನ್ನಾಗಿ ಕಲಿಸ್ಬೇಕು. ಮಾಡ್ಕೋಬೇಕು. ನಾವು ಮೆಣಸಿನ್ಕಾಯಿನ ದಪ್ಪ ದಪ್ಪ ಮಿಕ್ಸಿಯಲ್ಲಿ 1 ರೌಂಡ್ ಮಿಕ್ಸಿ ಮಾಡಿದ್ದೀವಿ. ಅದನ್ನು ಇದರಲ್ಲಿ ಹಾಕಬೇಕು ಈ ಥರ, ಮತ್ತು ಕಲಿಸ್ಬೇಕು. ಈಗ ಬೆಳ್ಳುಳ್ಳಿ ನಾವು ಜಜ್ಜಿದ್ವಿ, ಮತ್ತು ಇದನ್ನು ಇದರಲ್ಲಿ ಹಾಕಬೇಕು. ಈಗ ಈ ಥರ ಪುಡಿ ಹಾಕಬೇಕು. ಒಂದು ಸ್ವಲ್ಪ. ಯಾವ ಪುಡಿ? ಅರಿಶಿನ ಪುಡಿ. ಈಗ ಸ್ವಲ್ಪ ಅರಿಶಿನದ ಪುಡಿನೂ ಹಾಕಬೇಕು. ಅರಿಶಿನದ ಪುಡಿ ಹಾಕಬೇಕು. ಹಿಂಗೆ ಒಂದು ಸ್ವಲ್ಪ ಹಸಿ ಎಣ್ಣೆ ಹಾಕಬೇಕೀಗ. ಈ ಥರ ಸಾಕು ಸಾಕು. ಈಗ ನಾವು ಇದನ್ನ ಸಿಮ್ಮಲ್ಲಿ ಇಟ್ಟಿದ್ದೀವಿ. ಈ ಥರ ಹಿಂಗೆ ಅದು ಮೇಲ್ಗಡೆನೇ ಇರಲಿ, ಮುಚ್ಚಿಡ್ತೀವಿ. ಈಗ ಇದು ಈ ಥರ ಮಿಕ್ಸ್ ಮಾಡಬೇಕು. ಮುಚ್ಚಾದ್ಮೇಲೆ ಒಂದು 5 ನಿಮಿಷ ಮುಚ್ಚಿದ್ದೀವಿ. ಈ ಥರ ತಿರುಗಿಸ್ಬೇಕು. ಮುಗೀತು. ಈಗ ಇದನ್ನ ಆಫ್ ಮಾಡ್ಬೋದು. ಊರ್ ಸ್ಟೈಲು ಪುಂಡಿ ಪಲ್ಯ ರೆಡಿಯಾಗಿದೆ. ಇದನ್ನು ನಮ್ಮ ಅಜ್ಜಿ ಶೋಭಜ್ಜಿ ಮಾಡಿದ್ದಾರೆ. ಥ್ಯಾಂಕ್ ಯು.